ಸ್ಯಾಂಡಲ್ವುಡ್ ಬಾದ್ಶಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಅದ್ಭುತ ಸಕ್ಸಸ್ ಅನ್ನ ಕಾಣ್ತಿದೆ. ಈಗಲೂ ಕೂಡ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮಾಸ್ ಲುಕ್ಗೆ ಅಭಿಮಾನಿಗಳು ಜೈಕಾರವನ್ನ ಹಾಕ್ತಿದ್ದಾರೆ. ಇನ್ನು ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಚಿತ್ರತಂಡ ಸಕ್ಸಸ್ ಮೀಟ್ ಅನ್ನ ಕೂಡ ನಡೆಸಿದೆ. ಈ ಸಕ್ಸಸ್ ಮೀಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಆಡಿದಂತಹ ಆ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಬಗ್ಗೆ ಒಂದು ಕೇಕ್ ಅನ್ನ ಅಭಿಮಾನಿಗಳ ಕಡೆಯಿಂದ ತರಲಾಗಿತ್ತು. ಆ ಕೇಕ್ನಲ್ಲಿ ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಹೇಳಿ ಬರೆಸಲಾಗಿತ್ತು. ಆ ಒಂದು ಬರವಣಿಗೆ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಬಾಸಿಸಂ ಅಂತ ಹೇಳೋ ಮೂಲಕ ನಟ ದರ್ಶನ್ಗೆ ಕಿಚ್ಚ ಫ್ಯಾನ್ಸ್ ಟಾಂಗ್ ಕೊಡ್ತಿದ್ದಾರೆ ಅಂತ ಹೇಳಿ ಚರ್ಚೆಗಳು ಶುರುವಾಗಿತ್ತು. ಇದೇ ವಿಚಾರವಾಗಿ ಸಕ್ಸಸ್ ಮೀಟ್ನಲ್ಲಿ ಮಾತನಾಡಿರುವ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಶ್, ದರ್ಶನ್, ಉಪ್ಪಿ ಸರ್, ಶಿವಣ್ಣ ಎಲ್ಲ ಸೇರಿದ್ರೇನೆ ಕನ್ನಡ ಚಿತ್ರರಂಗ. ದರ್ಶನ್ ಫ್ಯಾನ್ಸ್ಗೆ ಬೈಬೇಡಿ ಅಂತ ನಾನೇ ಹಿಂದೆ ಹೇಳಿದ್ದೆ. ಅವರು ನೋವ್ನಲ್ಲಿದ್ದಾರೆ, ಏನ್ ಮಾತನಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದೆ. ಈಗ ನಾನು ಯಾಕೆ ಟಾಂಟ್ ಕೊಡಬೇಕು? ಯಶ್, ಶಿವಣ್ಣ, ಧ್ರುವ, ಉಪ್ಪಿಗೆ ಬಾಸ್ ಅಂತ ಕರೆಯೋದಿಲ್ವಾ? ನನಗೂ ದರ್ಶನ್ಗೂ ಏನು ಇಲ್ಲ. ದರ್ಶನ್ ನಾನು ಇಬ್ರು ಕೂಡ ಕಷ್ಟಪಟ್ಟೆ ಮೇಲೆ ಬಂದಿದ್ದೀವಿ. ನನ್ನ ಫ್ಯಾನ್ಸ್ ಎಲ್ಲ ಹೀರೋಗಳ ಸಿನಿಮಾ ನೋಡ್ತಾರೆ. ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ಅಂದುಕೊಂಡಿದ್ರೆ ಅದು ತಪ್ಪು ಅಂದಿದ್ದಾರೆ ಕಿಚ್ಚ ಸುದೀಪ್. ಇನ್ನು ಟಾಂಟ್ ಯಾಕೆ ಕೊಡಬೇಕು? ನಾವೇನ್ ಚಕ್ರವರ್ತಿಗಳ ಛತ್ರಪತಿಗಳ ಅಂತ ಪ್ರಶ್ನಿಸಿದ್ದಾರೆ. ಸಿನಿಮಾ ಮಾಡೋಣ, ಖುಷಿ ಪಡೋಣ, ಯಾರಿಗೆ ಯಾಕೆ ಟಾಂಗ್ ಕೊಡಬೇಕು? ಒಂದು ಸಿನಿಮಾ ಹಿಟ್ ಆದಾಗ ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋಣ, ಚಿತ್ರರಂಗದ ಬೆಳವಣಿಗೆಗೆ ಶ್ರಮಿಸೋಣ. ನಾನು ನಮ್ಮ ತಂದೆಗೆ ಮಾತ್ರ ಬಾಸ್ ಅಂತ ಕರೆಯೋದು. ಕನ್ನಡ ಚಿತ್ರರಂಗ ಮುಖ್ಯನಾ ಅಥವಾ ನೀನಾ ನಾನಾ ಅನ್ನೋದು ಮುಖ್ಯನಾ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹಬ್ಬಿರುವಂತಹ ವದಂತಿಗಳಿಗೆ ಮತ್ತು ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ.